ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಸ್ಸೋ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು ನಮ್ಮ RCB. ನಿನ್ನೆ RCB ಒಂದು ಅಪ್ಡೇಟ್ನ ಕೊಡ್ತಾರೆ. ನಾನು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸಲ್ಲಿ ಹೇಳ್ತಾ ಇದ್ದಂಗೆ ಇಲ್ಲ ಪಂಜಾಬ್ ಕಿಂಗ್ಸ್ ಅವರು ಫಸ್ಟು ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಏನು ಗುರು ಇದು 1.5 ತಿಂಗಳಿಗಿಂತ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಇದು ಗುರು ಟೀಮ್ ಅಂತ ಅಂದರೆ ಏನಿದು ಎಷ್ಟು ಸ್ಪೋರ್ಟ್ನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟವ್ರೆ. ಈ ರೇಂಜಿಗೆ ಸೀರಿಯಸ್ನೆಸ್ ತೊಗೊಳೋದು, ಅದು ಲಾಸ್ಟ್ ಇಯರ್ ಫೈನಲಿಸ್ಟ್ಗಳು. ಏನು ಲಾಸ್ಟ್ ಇಯರ್ ಬಾಟಮ್ ಆಫ್ ದ ಟೇಬಲ್ ಏನು ಉಳ್ಕೊಂಡಿರಲ್ಲ ಅವರು, ಆದರೂ ಫೈನಲಿಗೆ ಬಂದರೂ ಕೂಡ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ರೆ ಟ್ರೋಫಿ ಗೆಲ್ಲಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ಟೀಮ್ಗಳು ಪಂಜಾಬ್ ಕಿಂಗ್ಸ್ ಅಂತ ಹೇಳ್ತಾ ಇದ್ದಂಗೆ ಟ್ರೋಫಿ ಗೆದ್ರೂ ಸಹ ನಾವು ಒಂದು ಸೀಸನ್ಗೆ ಸ್ಯಾಟಿಸ್ಫೈ ಆಗಲ್ಲ ಗುರು. ಬ್ಯಾಕ್ ಟು ಬ್ಯಾಕ್ ಸೀಸನ್ನು ನಾವು ಅರ್ಲಿ ಪ್ರಾಕ್ಟೀಸ್ನ ಮಾಡಬೇಕು, ಪ್ರೀ ಸೀಸನ್ ಕ್ಯಾಂಪ್ನ ಮಾಡಬೇಕು ನಾವು ಅಂತ RCBನೂ ಕೂಡ ಪ್ರೀ ಸೀಸನ್ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಸೊ RCB ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡಿದ್ರು, ಪಂಜಾಬ್ ಕಿಂಗ್ಸ್ ಅವರು ಸ್ವಲ್ಪ ಬೇಗನೆ ಪೋಸ್ಟ್ ಮಾಡಿದರು. ಪಂಜಾಬ್ ಕಿಂಗ್ಸ್ ಅವರೇನೋ UAEಲೇನೋ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ಆ್ಯಂಡ್ RCB ಅವರು ಲೋಕಲ್ ಡೊಮೆಸ್ಟಿಕಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬಂದು ಇಳಿದಿದ್ದಾರೆ ಗುರು. ಕೋಚಿಂಗ್ ಸ್ಟಾಫ್ಸ್ಗಳು ದಿನೇಶ್ ಕಾರ್ತಿಕ್ ಆಗಿರ್ಬೋದು, ಮ್ಯಾಲುಲನ್ ಆಗಿರ್ಬೋದು, ಜೊತೆಗೆ ಕೋಚ್ ಆಗಿರ್ಬೋದು ಆ್ಯಂಡಿ ಫ್ಲವರ್, ಜೊತೆಗೆ ಬ್ಯಾಡ್ ಎಲ್ಲರೂ ಕೂಡ ಬಂದು ಇಳಿದಿದ್ದಾರೆ. 1.5 ತಿಂಗಳು ಮುಂಚೆನೇ ಬಂದ್ಬಿಟ್ಟು ಲ್ಯಾಂಡ್ ಆಗಿಬಿಟ್ಟು RCBಗೆ ನೋಡಿ ಪ್ಲೇಯರ್ಸ್ಗಳಿಗೆ ಮೈನ್ ಪ್ಲೇಯರ್ಸ್ಗಳಿಗೆ ನೋಡ್ತು ಅಂತಂದರೆ ಇದು ಒಂದು 2.5 ತಿಂಗಳದು ಮ್ಯಾಟ್ರು. ಬಟ್ ಕೋಚಿಂಗ್ ಸ್ಟಾಫು ಸಪೋರ್ಟ್ ಸ್ಟಾಫ್ಗೆಲ್ಲ ಬಂತು ಅಂತಂದರೆ ಇದು ಒಂಥರ 4-5 ತಿಂಗಳು ಮ್ಯಾಟ್ರು ಗುರು. ಡೀಲು ಒಂಥರ ಥ್ರೋಟ್ ದ ಇಯರ್ ಅವ್ರು ಆ್ಯಕ್ಟಿವ್ ಆಗೇ ಇರಬೇಕು. ಟೀಮ್ನ ಹೆಂಗೆ ಫ್ರೇಮ್ ಮಾಡೋದು, ಟೀಮ್ನ ಹೆಂಗೆ ಮಾಡೋದು, ಎಲ್ಲನೂ ಆಪ್ಷನ್ಗೆ ಯಾವ ಥರ ಪ್ರಿಪೇರ್ ಆಗೋದು, ಡೈನಮಿಕ್ಸ್ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಎಲ್ಲನೂ ನೋಡ್ತು ಅಂತಂದರೆ ಕೋಚಿಂಗ್ ಸ್ಟಾಫು ಜೊತೆಗೆ ಸಪೋರ್ಟ್ ಸ್ಟಾಫ್ ಎಲ್ಲ ಏನಿರ್ತಾರೆ ಬ್ಯಾಕ್ ಹ್ಯಾಂಡಲ್ಲಿ ವರ್ಕು ವರ್ಷ ಫುಲ್ಲು ನಡೀತಾ ಇರುತ್ತೆ. ಬಟ್ ಪ್ಲೇಯರ್ಸ್ಗಳಿಗೆ ಮಾತ್ರ ಇದೊಂದು 2.5 ತಿಂಗಳು ಡೀಲು. ಸೊ ಹಂಗೆ ನೋಡೋಕೆ ಹೋಯ್ತು ಅಂದರೆ ಖಂಡಿತ ಸಪೋರ್ಟ್ ಸ್ಟಾಫ್ಗೆ ಇವ್ರಿಗೆಲ್ಲ ಏನಿದ್ದಾರೆ ಅವ್ರಿಗೆಲ್ಲ ಖಂಡಿತ ಒಂದು ಬಿಗ್ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಎಲ್ಲ ಫ್ರಾಂಚೈಸ್ ಬಗ್ಗೆ ಹೇಳ್ತಿರೋದು, ಬರೀ ನಮ್ಮ RCB ಬಗ್ಗೆ ಮಾತ್ರ ಅಂತಲ್ಲ. ಒಟ್ಟಲ್ಲಿ ಪಂಜಾಬ್ ಕಿಂಗ್ಸ್ ಆಗಿರ್ಬೋದು, ನಮ್ಮ RCB ಆಗಿರ್ಬೋದು ಪ್ರಿಪ್ರೇಷನ್ನ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಲ್ಲ. ಫೈನಲ್ಸ್ಗೆ ಬಂದರೂ ಸಹ ಗೆದ್ದರೂ ಸಹ ಆಮೇಲೆ ರನ್ನರ್ ಅಪ್ಸ್ ಆದರೂ ಕೂಡ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಿಲ್ಲ. 2 ಫ್ರಾಂಚೈಸ್ಗೆ ಖಂಡಿತ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಯಾವ ಪ್ಲೇಯರ್ಸ್ಗಳು ಪ್ರೆಸೆಂಟ್ ಆಗಿದ್ರು ಅಂತಂದರೆ ಕೃಣಾಲ್ ಪಾಂಡ್ಯ ಮೇನ್ ಪ್ಲೇಯರ್ಸು ಕೂಡ ಬಂದಿದ್ದಾರಪ್ಪ. ಏನು ಬರೀ ಅಂಡರ್-19 ಪ್ಲೇಯರ್ಸ್ಗಳು, ಜೂನಿಯರ್ ಪ್ಲೇಯರ್ಸ್ಗಳು ಮಾತ್ರ ಅಂತಲ್ಲ, ಕೃಣಾಲ್ ಪಾಂಡ್ಯ ಬಂದಿದ್ದಾರೆ ಅಂದರೆ ಅವ್ರಿಗೆಲ್ಲ ಇವಾಗ ಫ್ರೀ ಆಗಿದ್ದಾರೆ. ಇನ್ನೇನು ಡೊಮ್ಯಾಸ್ಟಿಕ್ ಸೀಸನ್ ಕೂಡ ಮುಗಿದಿದೆ, ಅದಕ್ಕೋಸ್ಕರ ಫ್ರೀ ಆಗಿದ್ದಾರೆ, ಅದಕ್ಕೋಸ್ಕರ ಬಂದು ಜಾಯ್ನ್ ಆಗಿದ್ದಾರೆ. ಆಮೇಲೆ ಜಿತೇಶ್ ಶರ್ಮಾ, ಸೊ ಇವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ. ಈ ಕಡೆಯಿಂದ ರಸಿಕ್ ಸಲಾಮ್ದಾರ್ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸ್ವಪ್ನಿಲ್ ಸಿಂಗ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ಡು. ಆಮೇಲೆ ಸುಯಾಶ್ ಶರ್ಮಾ ಜಾಯ್ನ್ ಆಗಿದ್ದಾರೆ, ಜೊತೆಗೆ ಸ್ವಸ್ತಿಕ್ ಅವರು ಜಾಯ್ನ್ ಆಗಿದ್ದಾರೆ, ಸಾತ್ವಿಕ್ ಅವರು ಜಾಯ್ನ್ ಆಗಿದ್ದಾರೆ. ಆಮೇಲೆ ಇವರು ಮಂಗೇಶ್ ಯಾದವ್ ಮಧ್ಯಪ್ರದೇಶನ ಪ್ಲೇಯರು, ಇವರು ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಕನಿಷ್ಕ್ ಅವರು ಜಾಯ್ನ್ ಆಯಿತು ಅಂತಂದರೆ ಇನ್ನು ಹಲವು ಪ್ಲೇಯರ್ಸ್ಗಳು ಅಂಡರ್-19 ಪ್ಲೇಯರ್ಸ್ಗಳಲ್ಲಿ ಏನು ತೊಗೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಒಂದು 40% ಆಫ್ ದ ಟೀಮ್ ಇದೆ ಅಂತ ಹೇಳ್ಬೋದು. ಇದು ಪ್ರೀ ಸೀಸನ್ ಕ್ಯಾಂಪಸ್ನೇ ಕಂಪ್ಲೀಟಾಗಿ ಇಲ್ಲಿಂದ IPL ಸ್ಟಾರ್ಟ್ ಆಗೋರ್ಗು ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಅಂತಲ್ಲ. ಮಧ್ಯದಲ್ಲಿ ಬ್ರೇಕ್ ಇರುತ್ತೆ, ಮತ್ತೆ ಕಂಪ್ಲೀಟಾಗಿ ಸ್ಕ್ವಾಡ್ ಫ್ರೇಮ್ ಆದಮೇಲೆ ಕಂಪ್ಲೀಟ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊತಾರೆ. ಇನ್ನೂ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಿರೋದೇನು ಅಂತಂದರೆ ಬೆಳಿಗ್ಗೆಯಿಂದ ಬರ್ತಿರೋ ಅಪ್ಡೇಟು, ಮುಂಬೈ ಇಂಡಿಯನ್ಸ್ ಅವರು ಪರ್ಮಿಷನ್ ಕೊಟ್ಟಿಲ್ವಂತೆ, ಡಿಕ್ಲೈನ್ ಮಾಡಿದಾರಂತೆ. ಮುಂಬೈ ಇಂಡಿಯನ್ಸ್ಗೆ ಏನು ಗುರು ಪರ್ಮಿಷನ್ ಇದೆ RCBಗೆ ಇದು ಮಾಡೋದಕ್ಕೆ? ಹೌದು, RCB DY ಪಾಟೀಲ್ ಸ್ಟೇಡಿಯಮಲ್ಲಿ 5 ಮ್ಯಾಚ್ನ ಆಡಬೇಕು ಅನ್ನೋ ಒಂದು ಉದ್ದೇಶ ಏನಿತ್ತು RCBದು, ಅದು ಇವಾಗ ಡಿಕ್ಲೈನ್ ಆಗಿದೆ. ಹೌದು, ಇವಾಗ RCB ಫ್ಯಾನ್ಸ್ಗಳು ಖುಷಿ ಪಡ್ತಾ ಇರ್ತಾರೆ. ಮುಂಬೈ ಇಂಡಿಯನ್ಸ್ ಅವ್ರು ಏನಗ್ರು ಡಿನೇ ಮಾಡಿದ್ರು, ಮುಂಬೈ ಇಂಡಿಯನ್ಸ್ ಅವ್ರು ಏನಗ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳ್ತು ಅಂತಂದರೆ ಒಂದೇ ಒಂದು ಲೊಕೇಶನಲ್ಲಿ ಇವಾಗ ನೋಡಿ ಬೆಂಗಳೂರಲ್ಲಿ ಬೇರೆಯವ್ರದ್ದು ಇನ್ ಕೇಸ್ ನಮ್ಮ ಸ್ಟೇಡಿಯಂ ಅಷ್ಟೊಂದೇನಿಲ್ಲ, ಬೇರೆ ಸ್ಟೇಡಿಯಂಗಳೆಲ್ಲ ಇಲ್ಲ. ಮುಂಬೈಯಲ್ಲಿ ಬೇಜಾನ್ ಸ್ಟೇಡಿಯಂಗಳಿದ್ದಾವೆ, ಒಂದೇ ಹತ್ರ ಬೇರೆ ಸ್ಟೇಡಿಯಂಗಳು ಇದ್ದಾವೆ. ಸೊ ಅದರಿಂದ ಅಲ್ಲಿ ಆಡ್ಬೋದು. ಅಲ್ಲಿ ಆಡ್ತು ಅಂತ ಅಂದಾಗ ಬೇರೆಯವ್ರಿಗೂ ಕೂಡ ಇದು ಇಂಪ್ಯಾಕ್ಟ್ ಆಗ್ಬೋದು. ಅಂದರೆ ಫ್ಯಾನ್ ಬೇಸ್ ವಿಚಾರಕ್ಕೆ ಬಂತು ಅಂತಂದಾಗ, ಸ್ಟೇಡಿಯಂ ವಿಚಾರಕ್ಕೆ ಬಂತು ಅಂತಂದಾಗ, ಕ್ರೌಡ್ ವಿಚಾರಕ್ಕೆ ಬಂತು ಅಂತಂದಾಗ, ಟಿಕೆಟ್ಸ್ ವಿಚಾರಕ್ಕೆ ಬಂತು ಅಂತಂದಾಗ ಸೊ ಡಿಸ್ಟ್ರಿಬ್ಯೂಟ್ ಆಗ್ಬೋದು ಅನ್ನೋ ಒಂದು ಪಾಸಿಬಿಲಿಟಿನೂ ಕೂಡ ಇರ್ಬೋದು. ಆ್ಯಂಡ್ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಎಲ್ಲ ಒಟ್ನಲ್ಲಿ ಒಂಥರ ಏನೋ ಅವ್ರಿಗೆ ಇಲ್ಲ ಗುರು ನಮಗೆ ಕಂಫರ್ಟಬಲ್ ಇಲ್ಲ ಇಲ್ಲಿ ಅಂತ ಹೇಳಿದರೆ, ಮುಂಬೈಯಲ್ಲಿ ನಡೆಸ್ಬೇಡ್ರಿ, ಯಾವುದೇ ಮ್ಯಾಚ್ನ ಬೇಕಾದ್ರೆ ಪುಣೆಯಲ್ಲಿ ಇಟ್ಕೊಳ್ರಿ, ಬೇರೆ ಎಲ್ಲರೂ ಇಟ್ಕೊಳ್ರಿ. ಮುಂಬೈಯಲ್ಲಂತೂ ನೀವು ನವಿ ಮುಂಬೈ ಆಗಿರಲಿ, ಮುಂಬೈಯಲ್ಲೇ ಆಗಿರಲಿ, ಎಲ್ಲೂ ಕೂಡ ಬೇರೆ ಒಂದು ಟೀಮ್ನ ಹೋಸ್ಟ್ ಮಾಡೋದಕ್ಕೆ ಬಿಡಬೇಡ್ರಿ ಅಂತ ಮುಂಬೈ ಇಂಡಿಯನ್ಸ್ ಅವರು ಪರ್ಮಿಷನ್ನ ಕೊಟ್ಟಿಲ್ವಂತೆ. ಅದಕ್ಕೋಸ್ಕರ RCB ಅವರು DY ಪಾಟೀಲ್ ಸ್ಟೇಡಿಯಮಲ್ಲಿ ಆಡಬೇಕು ಅನ್ನೋ ಒಂದು ಆಸೆ ಏನಿತ್ತು. ರಾಯ್ಪುರ್ನ ಸ್ಟೇಡಿಯಮಲ್ಲಿ 2 ಮ್ಯಾಚು, DY ಪಾಟೀಲಲ್ಲಿ 5 ಮ್ಯಾಚು ಅನ್ನೋ ಥರ ಅಪ್ಡೇಟ್ಸ್ ಎಲ್ಲ ಈ ಹಿಂದೆ ಏನು ಬಂದಿದ್ದೋ, ಸೊ ಅದು ಇವಾಗ ಕಾಲ್ ಆಫ್ ಆಗಿದೆ. ಆದ್ದರಿಂದ RCB ಏನು ಚರ್ಚೆ ಮಾಡಿದೆ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ, ಅಲ್ಲಾಗ್ಬೋದು. ರಾಯ್ಪುರ್ನ ಸ್ಟೇಡಿಯಮಲ್ಲಿ 2 ಮ್ಯಾಚು ಪಾಸಿಬಿಲಿಟಿ ಅಂತೂ ಖಂಡಿತ ಇದೆ, 2 ಮ್ಯಾಚ್ ಆಗುವಂಥದ್ದು. ಯಾಕೆಂದರೆ ಅವರು CM ಜೊತೆಗೆಲ್ಲ ಮಾತುಕತೆ ಮಾಡಿಬಿಟ್ಟು ಫೋಟೋ ಗೀಟ ಎಲ್ಲ ಓಡಿಸ್ಕೊಂಡು ಜೋರಾಗೆ ಅವ್ರಿಗೆ ಪ್ರಾಮಿಸ್ ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟು ಅವ್ರು RCB ಅವರು. ಸೊ ಅದಕ್ಕೋಸ್ಕರ ಒಂದು 2 ಮ್ಯಾಚ್ನ ಆಡಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ಮಿಕ್ಕಂತ 5 ಮ್ಯಾಚು ಬಹುತೇಕವಾಗಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಡಿಸುವಂಥ ಚಾನ್ಸಸ್ಸು ಎದ್ದೆದ್ದು ಕಾಣಿಸ್ತಾ ಇದೆ. ಏನಕ್ಕೆ ಅಂತಂದರೆ ಇಲ್ಲೂ ಕೂಡ ನೆಗೆಟಿವ್ ಆಗಿದೆ ಅವ್ರದ್ದು. MCA ಸ್ಟೇಡಿಯಂ ಇನ್ನೇನು ಆಲ್ಮೋಸ್ಟು ರಾಜಸ್ಥಾನ್ ರಾಯಲ್ಸ್ ಅವರು ಆಕ್ಯುಪೈ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಇದೆ ಅಂತ ಅವಾಗಲೇ ಅಪ್ಡೇಟ್ ಬಂದಿತ್ತು. ಆ್ಯಂಡ್ DY ಪಾಟೀಲ್ ಕಡೆ RCB ತಲೆ ಆಗ್ತಾ ಇದ್ದಂಗೆ ಈ ಕಡೆ DY ಪಾಟೀಲ್ ಕಡೆಯಿಂದ ಕೂಡ ನೆಗೆಟಿವ್ ಆಗಿರೋದ್ರಿಂದ ಇವಾಗ RCBಗೆ ಉಳಿದಿರೋದು
ಒಂದೇ ಅಂತ ಅಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾತ್ರ ಹೋಸ್ಟ್ ಮಾಡಬೇಕು ಅಂತಲ್ಲ, ಬೇರೆ ಕಡೆ ಎಲ್ಲ ಆಪ್ಷನ್ಸ್ ಓಪನ್ ಆಗಿದೆ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ RCB ಖಂಡಿತ ಹೋಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಯಾಕೆ ಗುರು ಸುಮ್ಮನೆ ಎಲ್ಲೇ ಹೋಸ್ಟ್ ಮಾಡೋಣ ಹಮ್ಮಿಕೊಂಡು ಅಂತ.